ನಗರದ ಎವಿಕೆ ಮಹಿಳಾ ಕಾಲೇಜಿನ ಹಾರ್ನಹಳ್ಳಿ ರಾಮಸ್ವಾಮಿ ಸುಶೀಲಮ್ಮ ಸಭಾಂಗಣದಲ್ಲಿ ರಜತ ಮಹೋತ್ಸವ ನೆನಪಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು, ಹಾಸನ ಜಿಲ್ಲೆಯ 8 ತಾಲೂಕುಗಳು ತಮ್ಮದೇ ಆದ ಸಾಹಿತ್ಯಿಕ ಮತ್ತು ಶಿಲ್ಪಕಲೆಯ ಶ್ರೀಮಂತಿಕೆ ಹೊಂದಿವೆ. ನಮ್ಮ ನಾಡಿನ ದೇವಾಲಯಗಳು ಕೇವಲ ಪ್ರಾರ್ಥನಾ ಮಂದಿರಗಳಲ್ಲ, ಅವು ಇತಿಹಾಸದ ಕೃತಿಗಳು. ಇಂತಹ ಉಪನ್ಯಾಸಗಳ ಸದುಪಯೋಗ ಪಡೆದು ವಿದ್ಯಾರ್ಥಿನಿಯರು ಸಾಧನೆ ಮಾಡಬೇಕೆಂದು ಶುಭ ಹಾರೈಸಿದರು. ಮಹಾನ್ ವ್ಯಕ್ತಿಗಳನ್ನ ನೆನೆಯುವ ಮೂಲಕ ಈ ದತ್ತಿ ಉಪನ್ಯಾಸಗಳನ್ನು ಮೆಲುಕು ಹಾಕಿ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ತನ್ನದೇ ಆದ ಒಂದು ಶಕ್ತಿಯ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಾದಂತಹ ನಮ್ಮ ಕುಲಪತಿಗಳು ಬಹು ವಿಸ್ತಾರವಾಗಿ ಮಾತನಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾಷಣ ಅಪ್ರಸ್ತುತ ಅಂತಕ್ಕಂಥ ನನ್ನ ಭಾವನೆ. ಆದರೂ ಸಹ ನಮ್ಮ ಹಾಸನ ಜಿಲ್ಲೆಯ ಒಂದು ಗತವೈಭವವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಟಿವಿ ಪರಮಶಿವಮೂರ್ತಿ ಅವರು ಶಿವಮೊಗ್ಗ ಜಿಲ್ಲೆಯನ್ನು ಹೊರತುಪಡಿಸಿದರೆ ರಾಜ್ಯದಲ್ಲೇ ಅತಿ ಹೆಚ್ಚು ಶಾಸನಗಳು ದೊರೆತಿರುವುದು ಹಾಸನ ಜಿಲ್ಲೆಯಲ್ಲಿ. ಈ ಮಣ್ಣಿನ ಪ್ರತಿ ಕಣದಲ್ಲೂ ಹೊಯ್ಸಳರ ಭವ್ಯ ಇತಿಹಾಸ ಅಡಗಿದೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 230ಕ್ಕೂ ಹೆಚ್ಚು ಶಾಸನಗಳು ಪ್ರಕಟವಾಗಿವೆ. ಆದರೆ ಇನ್ನೂ ಅನೇಕ ಶಾಸನಗಳು ಅರಣ್ಯಗಳಲ್ಲಿ ಮಣ್ಣಿನಡಿಯಲ್ಲಿ ಮರೆಯಾಗಿವೆ. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ ಈ ಜಿಲ್ಲೆಯಲ್ಲಿರುವುದರಿಂದಲೇ ಹಾಸನ ತಾಲೂಕೊಂದರಲ್ಲೇ 80ಕ್ಕೂ ಹೆಚ್ಚು ಹೊಯ್ಸಳರ ಶಾಸನಗಳು ಲಭ್ಯವಾಗಿವೆ. ಇದು ನಮ್ಮ ನಾಡಿನ ಸಾಂಸ್ಕೃತಿಕ ವೈಶಿಷ್ಟ್ಯ ಎಂದು ನಮ್ಮ ನಾಡಿನ ಜಿಲ್ಲೆಯ ಕುರಿತಾಗಿ ಸವಿವರವಾಗಿ ಉಪನ್ಯಾಸ ನೀಡಿದರು. ಯಾರ ಕಣ್ಣಿಗೂ ಬಿದ್ದಿಲ್ಲ, ಅರಣ್ಯದಲ್ಲಿ ಅಡಗಿವೆ. ಈ ಹಾಸನದ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ಶಿವಮೊಗ್ಗ ಜಿಲ್ಲೆಯನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಶಾಸನಗಳು ಸಿಕ್ಕಿರೋದು ನಿಮ್ಮ ಹಾಸನ ಜಿಲ್ಲೆಯಲ್ಲಿ. ಅದರಲ್ಲೂ ನಿಮ್ಮ ಹಾಸನ ತಾಲೂಕಿನ ವೈಶಿಷ್ಟ್ಯ ಏನು ಅಂದ್ರೆ, ಸುಮಾರು 80ಕ್ಕೂ ಹೆಚ್ಚು ಹೊಯ್ಸಳರ ಶಾಸನಗಳೇ ಸಿಕ್ಕಿವೆ. ಇದಕ್ಕೆ ಕಾರಣ ಹೊಯ್ಸಳರ ಆಡಳಿತ ಕೇಂದ್ರ ದ್ವಾರಸಮುದ್ರ, ಈಗಿನ ಹಳೆಯ ಬೀಡು ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಇರೋದೇ ಕಾರಣ. ಇವರೇನಪ್ಪ ಆಗಲಿಂದ ಶಾಸನ ಶಾಸನ ಅಂತ ಇದ್ದಾರೆ. ಶಾಸನ ಅಂದ್ರೆ ಏನು ಅಂತ ನಮಗೆ ಗೊತ್ತೇ ಇಲ್ಲವಲ್ಲ ಅಂತ ನೀವು ಯೋಚನೆ ಮಾಡಿರ್ಬೋದು. ಈಗಾಗಲೇ ನಿಮಗೆ ಇತಿಹಾಸದ ಅಧ್ಯಾಪಕರು ಶಾಸನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟೇ ಇರ್ತಾರೆ. ಶಾಸ್ ಅನ್ನುವಂಥ ಒಂದು ಶಬ್ದದಿಂದ ಶಾಸನ ಅನ್ನುವಂಥ ಶಬ್ದ ಹುಟ್ಟಿದೆ. ಶಾಸ್ ಅಂದ್ರೆ ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ದ್ಯಾವೇಗೌಡರು, ಸಂಸ್ಥೆಯ ಖಜಾಂಚಿ ಎಚ್ಡಿ ಪಾರ್ಶ್ವನಾಥ್, ಎವಿಕೆ ಪಿಯು ಕಾಲೇಜು ಉಪಾಧ್ಯಕ್ಷ ನಾಗರಾಜ್ ಜೈನ್, ಕಾಲೇಜಿನ ಪ್ರಾಂಶುಪಾಲ ಯತೀಶ್ವರ್ ಹಾಗೂ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.